ಮನೆ ಕಟ್ಸೋಕೆ ಹೋಗ್ತಾ ಇದ್ದೀರಾ ಆದರೆ ಬಜೆಟ್ ತುಂಬ ಟೈಟ್ ಇದೆಯಾ, ಪರವಾಗಿಲ್ಲ. ಸೊ ನಾನೊಂದು 8 ಪಾಯಿಂಟ್ಸ್ ಹೇಳ್ತೀನಿ, ನಾನು ಕೂಡ ಫಾಲೋ ಮಾಡಿದ್ದೀನಿ ಆ್ಯಕ್ಚುಲಿ. ನೀವು ಕೂಡ ಫಾಲೋ ಮಾಡಿ, ನಿಮ್ಮ ಬಜೆಟ್ಟು ಜಾಸ್ತಿ ಕ್ರಾಸ್ ಆಗೋದಿಲ್ಲ, ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಲೆಟ್ಸ್ ಗೋ. ನಂಬರ್ 1 ಸೆಟ್ ಬ್ಯಾಕ್. ಹೌದು, ಸೊ ನೀವು ಸೆಟ್ ಬ್ಯಾಕ್ ಎಷ್ಟು ಬಿಡ್ತೀರೋ ಅಷ್ಟು ನಿಮಗೆ ಸೇವ್ ಆಗ್ತಾ ಹೋಗುತ್ತೆ. ಯಾಕಂದರೆ 1 ಫೀಟ್ ಬಂದು ಇವಾಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು 1800 ಟು 2300ವರೆಗೂ ಇದೆ. ಸೊ 1 ಫೀಟ್ ನೀವು ಬಿಟ್ಟರೆ ಸುಮಾರು ಫೀಟ್ಸಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ. ಅದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಪರ್ಸ್ನಲಿ. ಸೊ ಅಲ್ಲಿ ನಿಮಗೆ ಸೇವ್ ಆಗುತ್ತೆ. ಸೆಟ್ ಬ್ಯಾಕ್ ಮೇಲೆ ಇಂಪಾರ್ಟೆನ್ಸ್ ಕೊಡಿ. ಸೆಕೆಂಡ್ ಪಾಯಿಂಟು ಟಾಯ್ಲೆಟ್. ನಿಮ್ಮ ಕೇಸ್ ಏನಾದರೂ ನಿಮ್ಮ ಪ್ಲ್ಯಾನಲ್ಲಿ ಎಕ್ಸ್ಟ್ರಾ ಟಾಯ್ಲೆಟ್, ಅಡಿಷ್ನಲ್ ಟಾಯ್ಲೆಟ್ಸ್ ಇದ್ದರೆ ರಿಮೂವ್ ಮಾಡಿಬಿಡಿ ಈಗಲೇ. ಯಾಕೆ ಅಂದರೆ ಟಾಯ್ಲೆಟ್ಗೆ ಜಾಸ್ತಿ ಎಕ್ಸ್ಪೆನ್ಸ್ ಆಗೋದು. ಫ್ಲೋರಿಂಗು, ಪ್ಲಂಬಿಂಗು, ಸ್ಯಾನಿಟರಿ ಅಂತ ಹೇಳ್ಬಿಟ್ಟು ತುಂಬಾ ಖರ್ಚಾಗ್ಬಿಡುತ್ತೆ. ಅದನ್ನು ಮೈನಸ್ ಮಾಡ್ಕೊಳ್ಳಿ. ಥರ್ಡ್ ಒನ್ನು ವಿಂಡೋಸು. UPVCಗೆ ಹೋಗ್ಬೋದು ಈಸಿಯಾಗಿ. ಇಲ್ಲ ನಾನು ವುಡ್ಡೇ ಬೇಕು ಅಂತ ಹೇಳಿದ್ರೆ ಕಾಸ್ಟ್ಲಿ ಹೋಗಬೇಡಿ, ಎಸ್ಪೆಷಲಿ ಬರ್ಮಾ ಆರ್ ಈ ಥರದ್ದೆಲ್ಲ ಹೋಗಬೇಡಿ. ಸೊ ಈಸಿಯಾಗಿ ನೀವು ಮಹಾಗಣಿಗೆ ಹೋಗ್ಬೋದು ವುಡ್ ಬೇಕು ಅಂದರೆ. ಇಲ್ಲಾಂದರೆ UPVCಗೆ ಹೋಗಿ ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಾಸ್ಟ್ ಕೂಡ 50% ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ ಇನ್ನು 4th ಪಾಯಿಂಟ್ ಬಂದುಬಿಟ್ಟು ಕಾಸ್ಟ್ಲಿ ಎಲಿವೇಷನ್ನು, ಡಿಸೈನು. ಇದು ನೆಸೆಸಿಟಿ ಇರೋದಿಲ್ಲ ಬಜೆಟ್ ಟೈಟ್ ಇರೋರಿಗೆ. ಎಷ್ಟು ಸಿಂಪಲ್ ಇರುತ್ತೋ ಅಷ್ಟು ಗ್ರ್ಯಾಂಡಾಗೆ ಕಾಣಿಸುತ್ತೆ. ಎಷ್ಟು ಜಾಸ್ತಿ ಡಿಸೈನ್ ಇರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆ್ಯಂಡ್ 5th ಪಾಯಿಂಟು POP ಜಿಪ್ಸಮ್. ಅದು ಕೂಡ ನೆಸೆಸಿಟಿ ಇಲ್ಲ, ರಿಮೂವ್ ಮಾಡ್ಕೊಂಬಿಡಿ ಆರಾಮಾಗೆ. ಆ್ಯಂಡ್ 6th ಪಾಯಿಂಟ್ ಬಂದುಬಿಟ್ಟು ಪ್ರೀಪ್ಲ್ಯಾಂಡಾಗಿ ಹೋಗಿ. ಮಿಸ್ಟೇಕ್ಸ್ ಆಗೋದನ್ನ ಅವಾಯ್ಡ್ ಮಾಡಿ. ನಿಮ್ಗೊಂದು ಮಿಸ್ಟೇಕ್ ಆಯಿತು ಅಂದರೆ ಅಲ್ಲಿ ಡಬಲ್ ವರ್ಕ್ ಬರುತ್ತೆ. ಸೊ ನಿಮಗೆ ಖರ್ಚೇನಿರುತ್ತೆ ಡಬಲ್ ಆಗೇ ಆಗುತ್ತೆ ಆ ಒಂದು ಮಿಸ್ಟೇಕ್ಸಲ್ಲಿ. ಆ್ಯಂಡ್ 7ನೇ ಪಾಯಿಂಟ್ ಬಂದುಬಿಟ್ಟು ಫ್ಲೋರಿಂಗು. ಈಸಿಯಾಗಿ ನೀವು ವೆಟ್ರಿಫೈಡ್ ಟೈಲ್ಸ್ಗೆ ಹೋಗಿ. ಮಾರ್ಬಲ್ಸು, ಗ್ರಾನೈಟು ನೆಸೆಸಿಟಿ ಇಲ್ಲ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಸೊ ಡೋಂಟ್ ಗೋ ವಿತ್ ಇಂಟೀರಿಯರ್ ಸ್ಟಾರ್ಟಿಂಗೇ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಬೇಡಿ. 1 ಇಯರ್ ಆದಮೇಲೆ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಈ 8 ಪಾಯಿಂಟ್ಸು ನೀವು ಗಮನ ಕೊಟ್ಟಿದ್ದೀರಾ ಅಂದರೆ ಯಾರಿಗೆಲ್ಲ ಬಜೆಟ್ ಟೈಟ್ ಇದೆ ಅವ್ರು 100% ಆರಾಮ್ಸೆ ಸೇವ್ ಮಾಡ್ಬೋದು. ಕಾಸ್ಟ್ನ ಇಲ್ಲೇ ಸೇವ್ ಮಾಡ್ಬೋದು. ನೀವು ಬೇರೆ ಕಡೆ ಆಲ್ಮೋಸ್ಟ್ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಗೋದಿಲ್ಲ. ಸೊ ಇದ್ರ ಮೇಲೆ ಗಮನ ಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.